ಇರಾನ್ ವಿರುದ್ಧ ಸಿಡಿದೆದ್ದಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್. ಹೊರ್ಮಜ್ ಜಲಸಂಧಿಗೆ ಅಮೆರಿಕದಿಂದಲೂ ದಿಗ್ಬಂಧನವನ್ನು ಹಾಕಲಾಗಿದೆ. ಹಡಗುಗಳಿಗೆ ಎರಡೂ ಕಡೆಯಿಂದಲೂ ಬೇಲಿಯನ್ನು ಹಾಕಲಾಗ್ತಾ ಇದ್ದು ಇರಾನ್ಗೆ ಮಾಸ್ಟರ್ ಸ್ಟ್ರೋಕ್ ಅಂತ ಟ್ರಂಪ್ ಹೇಳ್ತಿದ್ದಾರೆ. ನಿನ್ನೆ ರಾತ್ರಿ 7:30ರಿಂದಲೇ ಜಲಸಂಧಿಗೆ ಟ್ರಂಪ್ ಬೇಲಿಯನ್ನು ಹಾಕಿದ್ದಾರೆ. ಹೊರ್ಮಜ್ನಿಂದ ಯಾವುದೇ ಹಡಗುಗಳು ಹೋಗದಂತೆ ತಡೆಯನ್ನು ಒಡ್ಡಿದ್ದಾರೆ. ಇರಾನ್ ನೇವಿಯ ಅಳಿದುಳಿದಂತಹ ಹಡಗುಗಳು ಬಂದ್ರೆ ಧ್ವಂಸ ಮಾಡ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಲಾಜಿಲ್ಲದೆ ಬೋಟ್ಗಳನ್ನ ಹಡಗುಗಳನ್ನ ಉಡಾಯಿಸ್ತೇವೆ ಅಂತ ಹೇಳಿದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಸಂಧಾನ ಮಾತುಕತೆ ವಿಫಲವಾಗ್ತಾ ಇದ್ದಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಿಡಿದಿದ್ದು ಹೊರ್ಮಜ್ ಜಲಸಂಧಿಗೆ ಅಮೆರಿಕ ಕಡೆಯಿಂದಲೂ ಕೂಡ ಜಲ ದಿಗ್ಬಂಧನವನ್ನು ಹಾಕಲಾಗಿದೆ. ನಿನ್ನೆ ರಾತ್ರಿ 7:30ರಿಂದಲೇ ಜಲಸಂಧಿಗೆ ಟ್ರಂಪ್ ಬೇಲಿಯನ್ನು ಹಾಕಲಾಗಿದ್ದು ಹೊರ್ಮಜ್ನಿಂದ ಯಾವುದೇ ಹಡಗುಗಳು ಹೋಗದಂತೆ ತಡೆಯನ್ನು ಒಡ್ತಾ ಇದ್ದಾರೆ. ಇರಾನ್ ನೇವಿಯ ಅಳಿದುಳಿದಂತಹ ಹಡಗುಗಳೇನಾದ್ರೂ ಬಂದ್ರೆ ಅವುಗಳನ್ನು ಕೂಡ ನಾವು ಧ್ವಂಸ ಮಾಡ್ತೇವೆ ಅಂತ ಹೇಳಿದ್ದಾರೆ. ಯಾವುದೇ ಮುಲಾಜಿಲ್ಲದೆ ಬೋಟ್ಗಳನ್ನಾಗ್ಲಿ ಅಥವಾ ಹಡಗುಗಳನ್ನಾಗ್ಲಿ ನಾವು ಚಿಂದಿ ಚಿತ್ರಾನ್ನ ಮಾಡಿಸ್ತೇವೆ, ಅವನ್ನ ಉಡಾಯಿಸ್ತೇವೆ ಅಂತ ಹೇಳ್ತಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊರ್ಮಜ್ ಜಲಸಂಧಿಯನ್ನ ಇರಾನ್ ಕೈವಶದಿಂದ ಸಡಿಲಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಮ್ಮ ಸರ್ವ ಪ್ರಯತ್ನಗಳನ್ನು ಮಾಡಿದ್ರು. ಆದರೆ ಅದು ಸಾಧ್ಯವಾಗಲಿಲ್ಲ. ಇದೀಗ ವಾರ್ನ್ ಮಾಡ್ತಿದ್ದಾರೆ. ಅಮೆರಿಕದಿಂದಲೂ ಹೊರ್ಮಜ್ ಜಲಸಂಧಿಗೆ ಬೇಲಿಯನ್ನು ಹಾಕಲಾಗಿದ್ದು ಅಮೆರಿಕ ದಿಗ್ಬಂಧನದ ಬಳಿಕ 2 ಹಡಗುಗಳು ವಾಪಸ್ಸಾಗಿದೆ. ಹೊರ್ಮಜ್ ಬಳಿ ಮಾರ್ಗವನ್ನ ಬದಲಿಸಿವೆ ಹಡಗುಗಳು. ರೆಡ್ ಸ್ಟೋರಿ ಹಾಗೆ ಆಸ್ಟ್ರಿಯಾ ಹಡಗುಗಳು ದಿಢೀರ್ ಅಂತ ಯೂಟರ್ನ್ ತೆಗೆದುಕೊಂಡಿವೆ. ಯುಎಇ ಕರಾವಳಿಯ ಶಾರ್ಜಾದಲ್ಲಿ ಲಂಗರಿಗೆ ತೆರಳುತ್ತಾ ಇದ್ವು. ಆದರೆ ಅವುಗಳೀಗ ವಾಪಸ್ ಮರಳಿ ಅಮೆರಿಕದಿಂದಲೂ ಹೊರ್ಮಜ್ ಜಲಸಂಧಿಗೆ ಈಗಾಗಲೇ ಬೇಲಿಯನ್ನು ಹಾಕಿರುವಂತಹ ಬೆನ್ನಲ್ಲೇ 2 ಹಡಗುಗಳು ಈಗ ವಾಪಸ್ ಹೋಗಿವೆ ಎನ್ನುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹೊರ್ಮಜ್ ಬಳಿ ಮಾರ್ಗವನ್ನ ಬದಲಿಸಿವೆ ಹಡಗುಗಳು. ಯಾಕಂದ್ರೆ ಯಾವ ಕ್ಷಣದಲ್ಲಿ ಬೇಕಾದರೂ ಆ ಹಡಗುಗಳು ಕಂಪ್ಲೀಟ್ ಆಗಿ ಉಡಾಯಿಸಬಹುದು ಅನ್ನುವಂಥ ಸೂಚನೆಯ ಬೆನ್ನಲ್ಲೇ ರೆಡ್ ಸ್ಟೋರಿ ಹಾಗೆ ಆಸ್ಟ್ರಿಯಾ ಹಡಗುಗಳು ದಿಢೀರ್ ಅಂತ ಯೂಟರ್ನ್ ತೆಗೆದುಕೊಂಡಿವೆ. ಯುಎಇ ಕರಾವಳಿಯ ಶಾರ್ಜಾದಲ್ಲಿ ಲಂಗರಿಗೆ ತೆರಳುತ್ತಾ ಇದ್ವು ಈ ಹಡಗುಗಳು. ಈ ಹಡಗುಗಳೀಗ ಯೂಟರ್ನ್ ಹೊಡೆದಿವೆ. ಅಮೆರಿಕ ಆಯ್ಕೆ ಮಾಡಿಕೊಂಡಂತ ಯುದ್ಧ ಗೆಲ್ಲುತ್ತಾ? ಹೊರ್ಮಜ್ ದಿಗ್ಬಂಧನ ಅಕ್ರಮ ಅಂತ ಇರಾನ್ ಹೇಳ್ತಾ ಇದೆ. ಟ್ರಂಪ್ ನಡೆ ಇದೀಗ ಜಾಗತಿಕ ಆರ್ಥಿಕತೆಯ ವಿರುದ್ಧ ಯುದ್ಧವನ್ನ ಸಾರಲಾಗ್ತಾ ಇದ್ದು ಟ್ರಂಪ್ ವಿರುದ್ಧ ಇರಾನ್ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಮೆರಿಕ ಆಯ್ಕೆ ಮಾಡಿಕೊಂಡಂತ ಯುದ್ಧವನ್ನ ಗೆಲ್ಲುತ್ತಾ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆಯಾದ್ರೆ ಹೊರ್ಮಜ್ಗೆ ದಿಗ್ಬಂಧನ ಹಾಕಿರುವುದು ಇರಾನ್ ಅದನ್ನ ಸರಿಯಲ್ಲ ಅಂತ ಹೇಳ್ತಾ ಇದೆ. ಟ್ರಂಪ್ನ ಈ ನಡೆ ಜಾಗತಿಕ ಆರ್ಥಿಕತೆ ವಿರುದ್ಧ ಯುದ್ಧವನ್ನ ಸಾರ್ತಾ ಇದೆ. ಹೀಗಂತ ಇರಾನ್ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೊರ್ಮಜ್ ಜಲಸಂಧಿಯನ್ನ ತಮ್ಮ ತೆಕ್ಕೆಗೆ ಪಡೆದುಕೊಳ್ಬೇಕು ಅಥವಾ ಇರಾನ್ನಿಂದ ಮುಕ್ತಗೊಳಿಸಬೇಕು, ಯಾವುದೇ ರೀತಿ ಸುಂಕಗಳನ್ನು ವಿಧಿಸಬಾರದು. ಮಾತುಕತೆಯಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಯಿತು ಅಮೆರಿಕ ಹಾಗೂ ಇರಾನ್ನ ನಾಯಕರೊಟ್ಟಿಗೆ ಇಸ್ಲಾಮಾಬಾದ್ನಲ್ಲಿ. ಆದರೆ ಆ ಸಂಧಾನ ವಿಫಲವಾಗ್ತಾ ಇದ್ದಂತೆ ಟ್ರಂಪ್ ಕೆಂಡಾಮಂಡಲರಾಗಿದ್ದಾರೆ. ತಮ್ಮ ಸರ್ವ ಪ್ರಯತ್ನಗಳನ್ನು ಬಳಸಿ ಇರಾನ್ ತೆಕ್ಕೆಯಿಂದ ಹೊರ್ಮಜ್ ಜಲಸಂಧಿಯನ್ನ ಮುಕ್ತ ಮಾಡ್ತೇವೆ ಅಂತ ಪಣ ತೊಟ್ಟು ಕೂಳ್ತಿದ್ದಾರೆ. ಇದೀಗ ಹೊರ್ಮಜ್ ದಿಗ್ಬಂಧನ ಅಕ್ರಮ ಅಂತ ಇರಾನ್ ಹೇಳ್ತಾ ಇದೆ. ಟ್ರಂಪ್ನ ಈ ನಡೆ ಜಾಗತಿಕ ಆರ್ಥಿಕತೆ ವಿರುದ್ಧ ಯುದ್ಧವನ್ನ ಸಾರದಂತೆ ಕಾಣ್ತಾ ಇದೆ. ಟ್ರಂಪ್ ವಿರುದ್ಧ ಇರಾನ್ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರಂಪ್ ನಡೆ ಸರಿಯಲ್ಲ ಇದು ಅಂತ. ಹೊರ್ಮಜ್ ಜಲಸಂಧಿಗೆ ದಿಗ್ಬಂಧನ ಹಾಕಿದ್ದಕ್ಕೆ ಕೆಂಡ ಕಾರ್ತಾ ಇದ್ದು ಅಮೆರಿಕ ವಿರುದ್ಧ ಕೆಂಡ ಕಾರಿದ ಇರಾನ್ ಬೆಂಬಲಿತ ಹೌತಿ. ಬಾಬ್ ಎಲ್ ಮಂದೇಬ್ ಬಂದ್ ಮಾಡುವಂತಹ ಬೆದರಿಕೆಯನ್ನು ಒಡ್ಡಿದ್ದಾರೆ. ಅಮೆರಿಕ ಮೇಲೆ ಕೊತ್ತನೆ ಹೌತಿ ಬಂಡುಕೋರರಿಗಾಗಲೇ ಕುದಿತಾ ಇದ್ದು ಕೆಂಪು ಸಮುದ್ರದ ಮೇಲೆ ನಿರ್ಬಂಧ ಹೇರುವಂತಹ ಬೆದರಿಕೆಯನ್ನು ಒಡ್ಡಿದ್ದಾರೆ ಹೌತಿ. ಬಾಬ್ ಎಲ್ ಮಂಡೇಬ್ ಜಲಸಂಧಿಯನ್ನ ಬಂದ್ ಮಾಡುವಂತಹ ಬೆದರಿಕೆಯನ್ನು ಒಡ್ಡಲಾಗಿದೆ. ಹೊರ್ಮಜ್ ಜಲಸಂಧಿಗೆ ಯಾವಾಗ ಟ್ರಂಪ್ ಬೇಲಿಯನ್ನ ಹಾಕಿದ್ರು ಇರಾನ್ಗೆ ಟ್ರಂಪ್ ಈಗಾಗಲೇ ಆಜ್ಞೆಯನ್ನ ಮಾಡ್ತಾ ಇದ್ರು. ನಂತರದಲ್ಲಿ ಇದೀಗ ಅಮೆರಿಕ ವಿರುದ್ಧ ಇರಾನ್ನ ಬೆಂಬಲಿತ ಹೌತಿ ಕಿಡಿಕಾರ್ತಾ ಇದೆ. ಬಾಬ್ ಎಲ್ ಮಂದೇಬ್ನ ಬಂದ್ ಮಾಡ್ತೇವೆ ಅಂತ ಬೆದರಿಕೆಯನ್ನು ಒಡ್ಡಿದೆ. ಕೆಂಪು ಸಮುದ್ರದ ಮೇಲೆ ನಿರ್ಬಂಧ ಹೇರುವಂತಹ ಬೆದರಿಕೆಯನ್ನು ಒಡ್ಡಲಾಗಿದೆ. ಹರ್ಮಜ್ ಮೇಲೆ ಅಮೆರಿಕ ದಿಗ್ಬಂಧನವನ್ನ ಹಾಕಿದ್ದು ಭಾರತಕ್ಕೆ ಆಘಾತವೇ ಎದುರಾಗಿದೆ.
ಭಾರತ ಸೇರಿದಂತೆ ಕರ್ನಾಟಕದಲ್ಲೂ ಗ್ಯಾಸ್ ಎಮರ್ಜೆನ್ಸಿ ಆತಂಕ ಶುರುವಾಗಿದ್ದು ಜಲಸಂಧಿಯಲ್ಲಿ ಸಿಲುಕಿರುವಂತಹ 15 ಭಾರತದ ಹಡಗುಗಳು ಸಂಕಷ್ಟವನ್ನು ಅನುಭವಿಸ್ತಾ ಇದೆ. ತೈಲ ಹಾಗೆ ಗ್ಯಾಸ್ ತುಂಬಿ ನಿಂತಲ್ಲೇ ನಿಂತಿವೆ ಭಾರತದ 15 ಹಡಗುಗಳು. ಭಾರತದ ಹಡಗುಗಳನ್ನು ಅಮೆರಿಕ ಯುದ್ಧ ನೌಕೆ ತಡೆಯೊಡ್ತಾ ಇದ್ದು ಇರಾನ್ ಬಂದರಿನಿಂದ ತೈಲ ಹಾಗೆ ಇಂಧನವನ್ನ ಖರೀದಿಸ್ತಾ ಇತ್ತು ಭಾರತ. ತೈಲ ಗ್ಯಾಸ್ ಹೊತ್ತಂತ ಹಡಗುಗಳನ್ನ ತಡೆಯೋದಕ್ಕೆ ಅಮೆರಿಕ ನಿರ್ಧಾರವನ್ನ ಮಾಡಿದ್ದು ಜಲಸಂಧಿಯಲ್ಲಿರುವಂತಹ ಭಾರತದ ಹಡಗುಗಳಿಗೂ ಇದೀಗ ಸಂಕಷ್ಟಗಳು ಎದುರಾಗ್ತಾ ಇದೆ. ಈಗಾಗಲೇ ನಾವು ರಾಜ್ಯದಲ್ಲೂ ಕೂಡ ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಾಗಿದೆ ಅಂತ ನೋಡ್ತಾ ಇದ್ವಿ. ಒಂದ್ ಕಡೆ ತೈಲ ಅಭಾವ, ಗ್ಯಾಸ್ ಸಮಸ್ಯೆ ಕೂಡ ಬಹುದೊಡ್ಡ ಮಟ್ಟದಲ್ಲಿ ಹೊಡೆತವನ್ನ ಕೊಟ್ಟಿದ್ದು ಆರ್ಥಿಕ ಸಂದಿಗ್ಧತೆ ಈಗಾಗಲೇ ಉಂಟಾಗಿದೆ. ಇನ್ನೇನು 2 ವಾರಗಳ ಕಾಲ ಗಡುವಿದೆ. ಭಾರತಕ್ಕೆ ಬರಬಹುದಾದಂತಹ ಹಡಗುಗಳು ವಾಪಸ್ ಬರುತ್ತೆ ಅಂತಾನೆ ನಿರೀಕ್ಷೆಗಳಿತ್ತು. ಸಂಧಾನ ಮಾತುಕತೆ ವಿಫಲವಾಗ್ತಾ ಇದ್ದಂತೆ ಅಮೆರಿಕ ಕೂಡ ಈಗಾಗಲೇ ಬಂಧನ ಮಾಡ್ತಾ ಇದೆ. ಭಾರತದ ಬಗ್ಗೆ ಭಾರಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿತು ಇರಾನ್. ಭಾರತ ನಂಬಿಕಸ್ಥ ದೇಶ, ನಮ್ಮ ಮಿತ್ರ ಅಂತ ಇರಾನ್ ಹೇಳಿಕೊಂಡಿತ್ತು. ಕಷ್ಟದ ದಿನಗಳಲ್ಲಿ ನಂಬಬಹುದಾದಂತಹ ಮಿತ್ರ ಅಂತ ಹೇಳಿತ್ತು. ಉತ್ತಮ ಸಹಭಾಗಿತ್ವವನ್ನು ನಿಭಾಯಿಸುವಂತಹ ಸಾಮರ್ಥ್ಯವಿರುವಂತಹ ದೇಶ ಅಂತ ಹಾಡಿಕೊಂಡಿತ್ತು. ಭಾರತದ ಹಡಗುಗಳ ಸಾಗಾಣಿಕೆಗೆ ಯಾವುದೇ ಅಡೆತಡೆ ಒಡ್ಡಲ್ಲ ಅಂತ ಹೇಳಲಾಗಿತ್ತು. ಹರ್ಮಜ್ನಲ್ಲಿ ಭಾರತದ ಹಡಗುಗಳಿಗೆ ಯಾವುದೇ ರೀತಿ ತಡೆಯನ್ನು ಒಡ್ಡಲ್ಲ ಅಂತ ಇರಾನ್ ಹೇಳಿತು. ಭಾರತ ಹಾಗೂ ಇರಾನ್ ನಡುವೆ ಉತ್ತಮ ಮಾತುಕತೆ ನಡೆದಿದೆ ಅಂತ ಇರಾನ್ ರಾಯಭಾರ ಕಚೇರಿ ಹೇಳಿಕೊಂಡಿತ್ತು. ಆದರೆ ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಟ್ರಂಪ್ ಕೂಡ ಈಗ ದಿಗ್ಬಂಧನವನ್ನು ಹಾಕಿರುವುದರಿಂದಾಗಿ ಭಾರತದ ಹಡಗುಗಳು ನಿಂತಲ್ಲೇ ನಿಂತಿವೆ. ಇನ್ ಕೇಸ್ ಅಲ್ಲಿಂದ ಯಾವುದೇ ಹಡಗುಗಳು ಕೂಡ ಮೂವ್ ಆದ್ರೂ ಕೂಡ ಅದನ್ನ ನಿರ್ದಾಕ್ಷಿಣ್ಯವಾಗಿ ನಾವು ಹೊಡೆದು ಹಾಕ್ತೇವೆ, ಕಂಪ್ಲೀಟ್ ಆಗಿ ಚಿಂದಿ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿರುವಂತಹ ಸಂದರ್ಭದಲ್ಲಿ ಭಾರತದ ಹಡಗುಗಳು ಕೂಡ ಅಲ್ಲೇ ಸಿಕ್ಕಾಕೊಂಡಿದೆ. 15ಕ್ಕೂ ಹೆಚ್ಚು ಹಡಗುಗಳು ನಿಂತಲ್ಲೇ ನಿಂತಿರೋದ್ರಿಂದಾಗಿ ಈಗ ಭಾರತದಲ್ಲಿ ಗ್ಯಾಸ್ ಸಮಸ್ಯೆ ಮತ್ತಷ್ಟು ಹೆಚ್ಚಳವಾಗುವಂತಹ ಸಾಧ್ಯತೆ ದಟ್ಟವಾಗಿದೆ.